ಹಾಯ್ ಫ್ರೆಂಡ್ಸ್, ಕನ್ನಡ ಗಿಸ್ಬೋರ್ಡ್ಗೆ ಸ್ವಾಗತ. ನಾವು ಏನಾದರೂ ಆನ್ಲೈನಲ್ಲಿ ಫುಡ್ ಆರ್ಡರ್ ಮಾಡಬೇಕು ಅಂತ ಅಂದರೆ ನಾವು ಆಲ್ಮೋಸ್ಟ್ ಆಲ್ ಝೊಮ್ಯಾಟೊ ಆ್ಯಪ್ನ ಯೂಸ್ ಮಾಡ್ತೀವಿ. ಇವಾಗ ಝೊಮ್ಯಾಟೊದವರು ಹೊಸ ಟೆಕ್ನಾಲಜಿ ತರ್ತಾ ಇದ್ದಾರೆ. ಹಾಗಾದರೆ ಇದು ಯಾವ ಹೊಸ ಟೆಕ್ನಾಲಜಿ ಅನ್ನೋದು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ, ಬನ್ನಿ. ಝೊಮ್ಯಾಟೊದವರು ಫುಡ್ ಡೆಲಿವರಿ ಮಾಡೋಕ್ಕಂತಾನೆ ಡ್ರೋನ್ ಟೆಕ್ನಾಲಜಿನ ಯೂಸ್ ಮಾಡ್ತಾ ಇದ್ದಾರೆ. ಇವಾಗ ಏನಾದರೂ ನಾವು ಆನ್ಲೈನ್ ಫುಡ್ ಆರ್ಡರ್ ಮಾಡಿದಾಗ ಈಗ ಸ್ವಲ್ಪ ಲೇಟ್ ಆಗುತ್ತೆ, ಈ ಟ್ರಾಫಿಕ್ ಸಮಸ್ಯೆ ಇರುತ್ತೆ, ಹಾಗೆ ಪೊಲ್ಯೂಷನ್ ಇರುತ್ತೆ. ಅದಕ್ಕೋಸ್ಕರ ಅಂತಾನೆ ಝೊಮ್ಯಾಟೊದವರು ಡ್ರೋನ್ ಟೆಕ್ನಾಲಜಿನ ಯೂಸ್ ಮಾಡ್ತಾ ಇದ್ದಾರೆ. ಅದು ರೀಸೆಂಟ್ ಆಗಿ ಲಾಸ್ಟ್ ವೀಕ್ ಅಲ್ಲಿ ಈ ಡ್ರೋನ್ ನ ಟೆಸ್ಟ್ ಮಾಡಿದ್ದಾರೆ. ಒಂದು ರಿಮೋಟ್ ಏರಿಯಾದಲ್ಲಿ ಅವರು ಟೆಸ್ಟ್ ಮಾಡಿದ್ದಾರೆ. ಅದು ಯಾವ ಏರಿಯಾ ಅಂತ ಕನ್ಫರ್ಮ್ ಮಾಡಿಲ್ಲ. ಲಾಸ್ಟ್ ವೀಕ್ ಅಂತೂ ಝೊಮ್ಯಾಟೊದವರು ಆ ಡ್ರೋನ್ ನ ಟೆಸ್ಟ್ ಮಾಡಿದ್ದಾರೆ. ನೆಕ್ಸ್ಟ್ ಅವರು ಟೆಸ್ಟ್ ಮಾಡಬೇಕಾದ್ರೆ ಹೆಂಗೆ ಟೆಸ್ಟ್ ಮಾಡಿದ್ದಾರೆ ಅಂತ ಅಂದ್ರೆ, ಆ ಡ್ರೋನ್ಗೆ 5 kg ವೆಯ್ಟ್ಸ್ ಹಾಕಿ ಆ ಡ್ರೋನ್ ನ 5 kilometers ನ ಫ್ಲೈ ಮಾಡಿದ್ದಾರೆ. ಫ್ಲೈ ಮಾಡಿ ಕರೆಕ್ಟ್ ಆಗಿ ಆ ಲೊಕೇಶನ್ ಪ್ಲೇಸ್ ಅಲ್ಲಿ ಪ್ಲೇಸ್ ಮಾಡಿದ್ದಾರೆ. ಪ್ಲೇಸ್ ಮಾಡಿದಾಗ ಯಾವುದೇ ತರಹದ ಡಿಸ್ಟರ್ಬೆನ್ಸ್ ಆಗಿಲ್ಲ, ಆಗ್ಲೇ ಯಾವುದೇ ತರ ಏನಾದರೂ ಕ್ರಾಶ್ ಟೈಪ್ ಆಗಲಿ ಅಥವಾ ಅದೇನಾದರೂ ಬೀಳೋದಾಗ್ಲಿ ಆಗಿಲ್ಲ. ಅದು ಲಾಸ್ಟ್ ವೀಕ್ ಅಲ್ಲಿ ಈ ತರ ಒಂದು ರಿಮೋಟ್ ಪ್ಲೇಸ್ ಅಲ್ಲಿ ಈ ಡ್ರೋನ್ ನ ಟೆಸ್ಟ್ ಕೂಡ ಮಾಡಿದ್ರೆ. ಇನ್ನು ಅವರು ಇವಾಗ ರಿಮೋಟ್ ಪ್ಲೇಸ್ ಎಲ್ಲ ಟೆಸ್ಟ್ ಮಾಡಿದ್ರಲ್ಲ, ನೆಕ್ಸ್ಟ್ ಏನ್ ಮಾಡ್ತಾ ಇದಾರೆ ಅಂತ, ಇನ್ನು ಈ ಡ್ರೋನ್ ನ ತುಂಬಾ ಟೆಸ್ಟಿಂಗ್ ಅಲ್ಲೇ ಇಟ್ಟಿದ್ದಾರೆ. ಇವಾಗ ಅವ್ರೇನಾದ್ರು ಬ್ಯಾಂಗ್ಳೂರಲ್ಲಿ ಡೆಲಿವರಿ ಮಾಡಬೇಕು ಅಂದ್ರೆ ಬಿಲ್ಡಿಂಗ್ಸ್ ಇದೆ, ಆ ಬಿಲ್ಡಿಂಗ್ಸ್ ಅಲ್ಲಿ ಹೇಗೆ ಡ್ರೋನ್ ರನ್ ಆಗುತ್ತೆ ಅಂತ ಎಲ್ಲ ಇನ್ನು ಟೆಸ್ಟಿಂಗ್ ಅಲ್ಲೇ ಇಟ್ಟಿದ್ದಾರೆ. ಅಂತೂ ನಾವು ಹೇಳ್ಬೋದು ನೆಕ್ಸ್ಟ್ ಬ್ಯಾಂಗ್ಳೂರಲ್ಲಿ ಡ್ರೋನ್ ಮುಖಾಂತರ ಫುಡ್ ಡೆಲಿವರಿ ಬರುತ್ತೆ ಅಂತ. ಅದು ಝೊಮ್ಯಾಟೊದವರು ಟ್ರೈ ಮಾಡ್ತಾನೆ ಇದ್ದಾರೆ. ಇನ್ನು ಹೊಸ ಟೆಕ್ನಾಲಜಿನ ಝೊಮ್ಯಾಟೊದವರು ತರ್ತಾ ಇದ್ದಾರೆ. ನಾನು ನಿಮ್ಗೆ ಹೇಳಿದೆ, ಈ ಡ್ರೋನ್ ಝೊಮ್ಯಾಟೊದವರು ಟೆಸ್ಟ್ ಮಾಡಿದ್ದಾರೆ. 5 kg ವೆಯ್ಟ್ಸ್ ನ ಆ ಡ್ರೋನ್ ಅಲ್ಲಿ ಪಿಕ್ ಮಾಡಿ ಅಗೇನ್ 5 kilometers ವರೆಗೂ ಆ ಡ್ರೋನ್ ನ ರನ್ ಮಾಡಿದ್ದಾರೆ ಅಲ್ವಾ. ಈ ಏರಿಯಾ ಕವರ್ ಮಾಡೋದಕ್ಕೆ ಅದು ಎಷ್ಟು ನಿಮಿಷ ತಗೊಂಡಿದೆ ಅಂದ್ರೆ 10 minutes ತಗೊಂಡಿದ್ದಾರೆ. ಅದು ಕೂಡ ಅವರು ಟೆಸ್ಟ್ ಮಾಡಿದ್ದಾರೆ. ಅವರು ಆ ಡ್ರೋನ್ ಟೆಸ್ಟ್ ಮಾಡ್ಬೇಕಾದ್ರೆ ಅವ್ರಿಗೆ ಯಾವುದೇ ಆ ಥರ ದೋಷನೂ ಕಂಡು ಬಂದಿಲ್ಲ. ತುಂಬಾ ಚೆನ್ನಾಗಿ ಡ್ರೋನ್ ವರ್ಕ್ ಆಗಿದೆ. ಮುಂದಿನ ದಿನದಲ್ಲಿ ಬ್ಯಾಂಗ್ಳೂರಲ್ಲಿ ಬರ್ಬೋದು ಅಂತಾನು ಹೇಳ್ಬೋದು. ನೋಡಿದಲ್ಲ ವೀಕ್ಷಕರೇ, ಝೊಮ್ಯಾಟೊದವರು ಡ್ರೋನ್ ಟೆಕ್ನಾಲಜಿನ ತರ್ತಾ ಇದ್ದಾರೆ. ನೋಡೋಣ ಯಾವಾಗ ಅವರು ಡ್ರೋನ್ ಟೆಕ್ನಾಲಜಿನ ಬ್ಯಾಂಗ್ಳೂರ್ಗೆ ತರ್ತಾರೆ ಅಂತ. ಆಲ್ರೆಡಿ ಇಂಡಿಯಾದಲ್ಲಿ ಟೆಸ್ಟ್ ಮಾಡ್ತಾ ಇದ್ದಾರೆ. ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಹಾಗೂ ಶೇರ್ ಮಾಡಿ. ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ಕನ್ನಡ ಗಿಸ್ಬೋರ್ಡ್ ಪೇಜ್ಗೆ ಭೇಟಿ ನೀಡಿ. ನಾನು ಮಂಜುನಾಥ್, ಸೈನಿಂಗ್ ಆಫ್.